ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆದ್ದು ಬೀಗಿದೆ. ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಇದೆಲ್ಲ ಒಂದ್ ಕಡೆಯಾದ್ರೆ ನಿನ್ನೆಯಿಂದ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ಕೊಹ್ಲಿ ಅವರ ಗೆಸ್ಚರ್ 10 ಅನುಮಾನಗಳಿಗೆ ಕಾರಣವಾಗಿದೆ. ಆಸ್ಟ್ರೇಲಿಯಾದಲ್ಲಿ ನಿವೃತ್ತಿ ಹಿಂಟನ್ನ ಕೊಟ್ರ ಅನ್ನುವಂಥ ಟಾಕ್ ಶುರುವಾಗಿದೆ. ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆದ ಬೆನ್ನಲ್ಲೇ ಕೊಹ್ಲಿ ದೃಢ ನಿರ್ಧಾರವನ್ನ ಕೈಗೊಂಡ್ರ. ಏನಿದು ಗುಡ್ ಬೈ ಸನ್ಹೆ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಕೋಟ್ಯಂತರ ಅಭಿಮಾನಿಗಳ ಕಣ್ಣು ಇದ್ದದ್ದೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಮೇಲೆ. ಫಸ್ಟ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಸೈಲೆಂಟ್ ಆದ್ರೂ ಕೂಡ ಸೆಕೆಂಡ್ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಸ್ಕೋರರ್ ಆಗಿ ಪ್ಯಾಚ್ ಅಪ್ ಮಾಡ್ಕೊಂಡ್ರು. ಬಟ್ ವಿರಾಟ್ ಕೊಹ್ಲಿ ಎರಡೂ ಪಂದ್ಯಗಳಲ್ಲೂ ಕೂಡ ಖಾತೆಯನ್ನೂ ತೆರೆಯಲಿಲ್ಲ. ಬಟ್ ಇಲ್ಲಿ ಔಟ್ ಆಗಿದ್ದಕ್ಕಿಂತ ಜಾಸ್ತಿ ಪ್ರೇಕ್ಷಕರನ್ನ ಕ್ಷಮೆ ಕೇಳಿದ್ದೇ ಹೈಲೈಟ್ ಆಗ್ತಾ ಇದೆ. ಹಾಗೆ 10 ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಅಭಿಮಾನಿಗಳ ಕ್ಷಮೆ ಕೇಳಿದ್ರ, ಗುಡ್ ಬೈ ಸನ್ಹೆ ಮಾಡಿದ್ರ? ಅಡಿಲೇಡ್ನಲ್ಲಿ ನಡೆದಂತ ಎರಡನೇ ಏಕದಿನ ಪಂದ್ಯದಲ್ಲೂ ಟಾಸ್ ಸೋತು ಬ್ಯಾಟಿಂಗ್ ಇಳಿದಂತ ಭಾರತ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಆದ್ರೆ ನಾಯಕ ಗಿಲ್ 9 ರನ್ ಗಳಿಸಿ ಔಟ್ ಆಗ್ತಾರೆ. ಈ ಟೈಮಲ್ಲಿ ಅಂದ್ರೆ ನಂಬರ್ 3 ಸ್ಲಾಟ್ ನಲ್ಲಿ ಕ್ರೀಸ್ಗೆ ಬಂದದ್ದೇ ವಿರಾಟ್ ಕೊಹ್ಲಿ. ಬಟ್ ಫಸ್ಟ್ ಮ್ಯಾಚ್ ಅಲ್ಲಿ ಖಾತೆಯನ್ನೇ ತೆರೆದ ವಿರಾಟ್ ಕೊಹ್ಲಿ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ಡಕ್ಔಟ್ ಆಗ್ತಾರೆ. 4 ಎಸೆತಗಳನ್ನ ಫೇಸ್ ಮಾಡಿ ಕ್ಸೇವಿಯರ್ ಬಟ್ಲೆಟ್ ಅವರ ಎಸೆತದಲ್ಲಿ LBW ಬೀಳ್ತಾರೆ. ಕೊಹ್ಲಿ ಔಟ್ ಆಗ್ತಾ ಇದ್ದಂತೆ ಗ್ಯಾಲರಿಯಲ್ಲಿದ್ದಂಥ ಫ್ಯಾನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಇತ್ತ ಕೊಹ್ಲಿ ಕೂಡ ಬೇಸರದಲ್ಲೇ ಡಗ್ಔಟ್ ಅಂತ ಹೆಜ್ಜೆ ಆಗ್ತಾ ಇರ್ತಾರೆ. ಈ ವೇಳೆ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆಯನ್ನು ತಡ್ತಾರೆ. ಹಾಗೆ ಕೊಹ್ಲಿ ಕೂಡ ಪ್ರೇಕ್ಷಕರತ್ತ ಸನ್ಹೆ ಮಾಡಿದ್ದೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಕೊಹ್ಲಿ ಡ್ರೆಸ್ಸಿಂಗ್ ಕೋಣೆಗೆ ಹಿಂತಿರುಗ್ತಾ ಇದ್ದಾಗ ತಮ್ಮ ಕೈಯಲ್ಲಿದ್ದಂಥ ಕೈಗವಸುಗಳನ್ನ ಹಿಡಿದು ಅಭಿಮಾನಿಗಳತ್ತ ಕೈ ಬೀಸ್ತಾರೆ. ಈ ಸನ್ಹೆಯನ್ನ ನೋಡಿರುವಂತ ಕೆಲವರು ವಿರಾಟ್ ಕೊಹ್ಲಿ ತಮ್ಮ ವಿದಾಯದ ಮುನ್ಸೂಚನೆ ನೀಡಿದ್ದಾರೆ ಅಂತಿದ್ದಾರೆ. ಅಭಿಮಾನಿಗಳಿಗೆ ನಿವೃತ್ತಿ ಸುಳಿವನ್ನ ಕೊಟ್ರ. ಅಡಿಲೇಡ್ನಲ್ಲಿ ಕೊಹ್ಲಿ ತಮ್ಮ ಕೊನೆಯ ಏಕದಿನ ಪಂದ್ಯವನ್ನ ಆಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸನ್ಹೆ ಮಾಡಿದ್ರ, ಅಥವಾ ಶೂನ್ಯ ಸುತ್ತಿದ್ದಕ್ಕೆ ನಿರಾಸೆ ಮೂಡಿಸಿದ್ರಿಂದ ಅಭಿಮಾನಿಗಳ ಕ್ಷಮೆ ಕೇಳಿದ್ರ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಅಲ್ಲದೆ ಪರ್ತ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಎಸೆತದಲ್ಲಿ ಶೂನ್ಯಕ್ಕೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ಕೊಂಡಿದ್ರು. ಆಕ್ಚುಲಿ ವಿರಾಟ್ ಕೊಹ್ಲಿಗೆ ಅಡಿಲೇಡ್ ಫೇವರೆಟ್ ಮೈದಾನ. ಈ ಕ್ರೀಡಾಂಗಣದಲ್ಲಿ 17 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವಂತಹ ಕೊಹ್ಲಿ 65ರ ಸರಾಸರಿಯಲ್ಲಿ 975 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 25 ರನ್ಸ್ ಅಷ್ಟೇ ಕಲೆ ಹಾಕಿದ್ರೆ ಅಡಿಲೇಡ್ನಲ್ಲಿ 1000 ರನ್ಗಳನ್ನ ಕಲೆ ಹಾಕಿದ ಮೊದಲ ವಿದೇಶಿ ಆಟಗಾರ ಎನಿಸಿಕೊಳ್ತಾ ಇದ್ರು. ಬಟ್ ಇದು ಸಾಧ್ಯವಾಗಲೇ ಇಲ್ಲ. ಇನ್ನು ಏಕದಿನ ಮಾದರಿಯಲ್ಲಿ ಕೊಹ್ಲಿ ಇದುವರೆಗೆ 304 ಪಂದ್ಯಗಳನ್ನು ಆಡಿದ್ದು 14,181 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 51 ಶತಕ ಇದ್ರೆ 74 ಅರ್ಧ ಶತಕಗಳು ಸೇರಿವೆ. 57ರ ಸರಾಸರಿಯಲ್ಲಿ ರನ್ಸ್ ಕಲೆ ಹಾಕಿದ್ದಾರೆ. ಇನ್ನು 2025ರ ಮಾರ್ಚ್ನಲ್ಲಿ ನಡೆದಿದ್ದ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದ ಬಳಿಕ ಕೊಹ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರಲಿಲ್ಲ. ಅದು ಅಲ್ಲದೆ IPL ಬಳಿಕ ಲಂಡನ್ನಲ್ಲಿದ್ದಂಥ ಕೊಹ್ಲಿ ಯಾವುದೇ ಪಂದ್ಯಗಳಲ್ಲೂ ಕೂಡ ಕಣಕ್ಕಿಳಿದಿರಲಿಲ್ಲ. ಈಗ ಆಸ್ಟ್ರೇಲಿಯಾ ಎದುರಿನ ಸರಣಿಯಲ್ಲಿ ಭರ್ಜರಿಯಾಗಿ ಕಂಬ್ಯಾಕ್ ಮಾಡ್ತಾರೆ ಅನ್ಕೊಂಡ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಎರಡೂ ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿದ್ದಾರೆ. ಈಗಾಗಲೇ T20I ಹಾಗೆ ಟೆಸ್ಟ್ ಮಾದರಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದು, ಏಕದಿನ ಫಾರ್ಮೆಟ್ ಜರ್ನಿ ಕೂಡ ಎಂಡಿಂಗ್ ನಲ್ಲೇ ಇದ್ದು ಆಸಿ ಸರಣಿ ಬಳಿಕ ನಿವೃತ್ತಿ ಘೋಷಣೆಯ ನಿರ್ಧಾರವನ್ನ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ನಮಸ್ಕಾರ.